ಸಾವುಕಾರ್ರೆ, ಬಿತ್ತನೆ ಬೀಜ ತಗೊಳ್ಳಕ್ಕೆ ಸ್ವಲ್ಪ ಕಾಸು ಬೇಕಿತ್ತು. ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ. ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ನಿಮ್ಮಂಥವ್ರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ತಗೋ, ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಆಯ್ತು ಸಾವುಕಾರ್ರೆ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ. ಎಲ್ಲರ ಹೃದಯದಲ್ಲಿ ಅರಳುತ್ತ ನಲಿಯುತ್ತ ತಂದೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರು ಹಸಿರು, ಎದೆ ಎದೆಯಲ್ಲೂ ಕಲೆತಿರು ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳಿಲ್ಲಂತು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವಿಲ್ಲಂತು. ಏ ಗೋಪಾಲ, ಸಾಲ ತಗೊಳೋದಕ್ಕಾಗತ್ತೆ, ತೀರ್ಸೋದಕ್ಕಾಗಲ್ವೇನೋ? ಎಷ್ಟು ದಿನ ಆಯ್ತು, ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಸಾವುಕಾರ್ರೆ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸಾವುಕಾರ್ರೆ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ಬಿಡ್ತೀನಿ. ಮಳೆ ಬಂದಂಗೆ ನೀನು ಸಾಲ ತೀರಿಸ್ದಂಗೆ. ಸಾಲ ತಗೊಳ್ಳೋವಾಗಿರೋ ಕಾಳಜಿ ನಿನಗೆ ತೀರ್ಸೋವಾಗಿರಲ್ಲ. ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೆ ಬುದ್ಧಿ ಬರೋದು, ಬಡ್ಡಿ ಮಗನೇ. ಬೇಡ ಸಾವುಕಾರ್ರೆ, ಹಂಗ್ ಮಾಡಬೇಡಿ. ನಂಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ಇದು ಒಂದೇ ಭೂಮಿ. ಅದನ್ನ ಮಾತ್ರ ಕಿತ್ಕೋಬೇಡಿ ಸಾವುಕಾರ್ರೆ, ಕಿತ್ಕೋಬೇಡಿ. ಬಿತ್ತು ರೈತ ನೀನು, ದೇಶ ಸಲಹು ತಂದೆ ನೀನು. ಹುತ್ತು ಬಿತ್ತು ರೈತ ನೀನು, ದೇಶ ಸಲಹು ತಂದೆ ನೀನು. ಹೇ ಅನ್ನದಾತನೇ, ಬೆವರ ಸುರಿಸಿ ದುಡಿವೆ ನೀನು, ರಕ್ತ ಬಸಿದು ಮಡಿವೆ ನೀನು. ಓ ದೇಶ ಶಾಂತನೇ. ನಿನಗುಳ ಕೇಳೋರ್ಯಾರು, ನಿನ್ನನು ವಾಹಿಗೋರ್ಯಾರು. ಓ ಶಿವನೇ ಧ್ವನಿ ಕೇಳದೆ, ಓ ಹರಿಯೇ ದಯಬಾರದೆ. ಬೇಡ ಮರು ಜನ್ಮ, ರೈತನಾಗೋ ಕರ್ಮ, ಸಾಕಿ ಮಣ್ಣಿನ ಋಣ. ಸಾಕಿ ಮಣ್ಣಿನ ಋಣ. ನಮ್ಮಂತವ್ರಿಗೆ ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿಗೆ ಭಾರ. ಭೂಮಿ ನಂಬಿ ಆಕಾಶ ನೋಡ್ತೋ ಬದುಕೋ ನಾವು, ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ, ಸಾವೇ ನನಗೆ ಗತಿ.
ತಾಯಿ ನಂಬಿ ಕೆಟ್ಟವರು ಯಾರೂ ಇಲ್ಲ ಜಗತ್ತಲ್ಲಿ. ತನ್ನ ಒಕ್ಕಳ ಬಳಿ ಕುಡುಗೋಲಿಟ್ರೂ ನಗ್ತಾ ಇರ್ತಾಳೆ. ಒಂದು ನೆಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ನಾವು ರೈತರು, ದೇಶಕ್ಕೆ ಅನ್ನ ಕೊಡೋದು ಮಾತ್ರ ಗೊತ್ತು ನಮ್ಗೆ. ಹೊಟ್ಟೆ ಉರ್ಕೊಂಡು ಕೇಳ್ತಿದ್ದೀನಿ, ಕೇವಲ ₹1,00,000 ಸಾಲಕ್ಕೆ ಮನೆ ಹೊಲ ಜಪ್ತಿ ಮಾಡ್ತೀವಿ ಅಂತ ಗರ್ವದಿಂದ ಹೇಳ್ತಿರಲ್ಲ. 1,000 ಕೋಟಿ ದೊಚ್ಕೊಂಡು ಪರದೇಶಕ್ಕೆ ಓಡ್ ಹೋದ್ರಲ್ಲ, ಅವ್ರಿಗೆ ಯಾರಿಗೂ ನಿಮ್ ರೂಲ್ಸ್ ಲೆಕ್ಕಕ್ಕೆ ಬರಕ್ಕಿಲ್ವಾ ಸ್ವಾಮಿ? ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಇಡೀ ದೇಶನೇ ಬಂದ್ ಮಾಡ್ತಾರೆ. ಆದ್ರೆ ರೈತ ಬೆಳೆದಿರೋ ಬೆಳೆಗೆ ಬೆಲೆ ಸಿಗ್ತಿಲ್ಲ ಅಂತ ಯಾವತ್ತಾದ್ರೂ ಒಂದಿನ ಆದ್ರೂ ಬಂದ್ ಮಾಡಿದೀರಾ? ಸ್ಟ್ರೈಕ್ ಮಾಡಿದೀರಾ? ಈ ಪ್ರಪಂಚದಲ್ಲಿ ಯಾರಿಗೆ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲ್ತ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಅವಮಾನ ಮಾಡ್ಬೇಕು. ರೈತ ಈ ದೇಶದ ಬೆನ್ನೆಲುಬು. ಅದಕ್ಕೆ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ ಆಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾವ. ಮಾಡ್ಕೊಂಡು ಕಾರ್ಯಕ್ಕಾಗಿ ವಾಪಸ್ ತಗೊಂಡಿದ್ದೀವಿ. ಅವ್ರೇನಾದ್ರು ಬಗೆಹರಿಸದೆ ಹೋದ್ರೆ 10ನೇ ತಾರೀಕು 1 ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿ ಒಳಗೆ ಎಲ್ಲ ರೈತಪರ ಸಂಘಟನೆಗಳು ಭಾಗವಹಿಸ್ತಾರೆ. ಆಗ್ಲಿ ಸಂತೋಷ. ತಾವೆಲ್ಲರೂ ಕೂಡ ಬೀದಿ ಹಿಡಿದು ಹೋರಾಟ ಮಾಡಿರಿ. ಇಲ್ಲಿವರೆಗೆ ಕೂಡ ಹೋರಾಟ ಮಾಡ್ರಿ. ಇನ್ನೂ 2 ದಿವಸ ಕೂಡ ಈ ಹೋರಾಟದ ಕಿಚ್ಚು ಸರ್ಕಾರಕ್ಕೆ ತೋರಿಸ್ಬೇಕು. ಏನಾದರೂ ಸರಿ ಹೋಗಿದ್ರೆ 10ನೇ ತಾರೀಕು 1 ಕೋಟಿ ಜನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾರೆ. ₹1,300 ಪರ್ ಟನ್ಗೆ ಕೊಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಕೊನೆಗೂ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ರೈತ ರೈತ ಅನ್ನ ಕೊಡುವ ದಾತ. ಜೀತ 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 ದೊರೆಗಳು ಬೆಳೆಸಿದ ಕೂತ. ಬೇರಿಯ ಹೊರಗಡೆ ಬಂದ ಹೂವ. ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ದಾತ. ಜೀತ 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 ದೊರೆಗಳು ಬೆಳೆಸಿದ ಕೂತ. ಬೇರಿಯ ಹೊರಗಡೆ ಬಂದ